ಹೀಗೆ ಅಲ್ಲಮ ಪ್ರಭುದೇವರು ಇಲ್ಲಿ ಆ ಎಲ್ಲ ಮಾರ್ಗದರ್ಶನವನ್ನು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು. ಮತ್ತು ಸ್ವತಃ ಆ ರಾಜಗುರುಗಳು ಆ ಮಕ್ಕಳುಗಳಿಂದ ಇಲ್ಲಾರು ವಿದ್ಯಾರ್ಥಿಗಳೆಲ್ಲ ಇದ್ರಲ್ಲ ಅವರಿಂದ ಪೂಜೆ ಮಾಡಿಸ್ತಿದ್ರು ಗರ್ಭಗುಡಿಯಲ್ಲಿ. ಈಗ ನಾನು ಹೇಗೆ ನಿಮ್ಮ ಕೈಲೆಲ್ಲ ಮಾಡಿಸಿದ್ನಲ್ಲ ಹಾಗೆ ಅವರು ನೇರವಾಗಿ ಮಜ್ಜನ ಏನೇನಿರ್ತದೆ ಎಲ್ಲ ಅಷ್ಟವಿಧಾರ್ಚನೆಗಳನ್ನು ತಮ್ಮ ಗುರುಕುಲದ ವಿದ್ಯಾರ್ಥಿಗಳಿಂದ ಅವರು ಪೂಜೆ ಮಾಡಿಸ್ತಾ. ಮಣ್ಣ ಮಡಕೆ ಮಣ್ಣಾಗದು ಕ್ರೀ ಅಳಿದು, ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆ ಆಗದು ಕ್ರೀ ಅಳಿದು, ಹೊನ್ನು ಕಬ್ಬುನವಾಗದು ಕ್ರೀ ಅಳಿದು, ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರೀ ಅಳಿದು, ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರೀ ಅಳಿದು. ಈ ವಚನದೊಳಗೆ ಮರೆತ ಮಾನವನು ಅರಿತ ಶರಣನಾದ ಕಾಲಕ್ಕೆ ಮತ್ತೆ ಅಂತಹ ಅರಿತ ಶರಣನು ಎಂದಿಗೂ ಮರೆತ ಮಾನವನಾಗಲಾರ ಎನ್ನುವುದನ್ನು ಉಪಮೆ ದೃಷ್ಟಾಂತಗಳನ್ನು ನೀಡಿ ಬಸವಣ್ಣನವರು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ. ಅದಕ್ಕೆ ಎಷ್ಟು ದೃಷ್ಟಾಂತಗಳನ್ನು ಕೊಡ್ತಾರೆ ನೋಡಿ. ಒಂದು, ಮಣ್ಣ ಮಡಕೆ ಮಣ್ಣಾಗದು ಕ್ರೀ ಎಳಿದು. ಈಗ ಮಡಕೆ, ಈಗ ಕಲೆಗಾರರು ಕುಂಬಾರರು ಅದನ್ನು ಮಣ್ಣನ್ನು ಮಡಕೆ ಮಾಡ್ತಾರೆ ಸುಟ್ಟು. ಯಾವುದು ಮಣ್ಣು ಸುಟ್ಟುಕೊಂಡು ತಾನು ಮಡಕೆ ಆಗ್ತದೆ, ಆ ಮಡಕೆ ಆಕಸ್ಮಿಕವಾಗಿ ಕೈಯಿಂದ ಬಿದ್ದು ಏನೋ ತಗಳಿ ಚೂರ ಒಡೆದೋಯ್ತು. ಒಡೆದೋದ್ರದ ಮಡಕೆ ಚೂರು ಮತ್ತು ಮಣ್ಣಾಗ್ತತೆನೋ, ಅದು ಮಣ್ಣಲ್ಲಿದ್ದರೂ ಕೂಡ ಎಷ್ಟು ಕೋಟಿ ವರ್ಷಗಳಾದರೂ ಕೂಡ ಅದು ಮಡಕೆ ಚೂರಾಗೇ ಇರ್ತದೆ ಹೊರತು ಮಣ್ಣಲ್ಲಿ ಮಣ್ಣಾಗ ಅದು ಬೆರೆಯೋದೇ ಇಲ್ಲ. ಯಾಕೆ? ಅದು ಸುಟ್ಕೊಂಡ್ಬಿಟ್ಟೈತದು. ಹಾಗೆ ಯಾರು ಮರೆತ ಮಾನವ ಅರಿತ ಶರಣನಾಗಿರ್ತಾನೆ ಅವನು ಇನ್ನೆಂದಿಗೂ ಮತ್ತೆ ಮರೆತ ಮಾನವನಾಗುವುದಿಲ್ಲ. ಇನ್ನೆಂದಿಗೂ ಅವನಿಗೆ ಜನನ ಮರಣಗಳಿಲ್ಲ, ಭವ ಇಲ್ಲ. ಬೆಣ್ಣೆ ಕರಗಿ ತುಪ್ಪವಾಗಿ ಮರಣಿ ಬೆಣ್ಣೆಯಾಗದು ಕ್ರೀ ಎಳಿದು. ಈಗ ಬೆಣ್ಣೆನ ಕಾಸು ನಾವು ತುಪ್ಪ ಮಾಡ್ತೀವಿ, ತುಪ್ಪ ಗಟ್ಟಿಯಾಗ್ಬೋದು, ಅದು ಮರಳಿ ತುಪ್ಪದ ಪೂರ್ವದ ಸ್ಥಿತಿ ಬೆಣ್ಣೆ ಏನಿದೆಯಲ್ಲ ಆ ಬೆಣ್ಣೆ ಆಗಲ್ಲ. ಅದು ಕರಗಿದ ತುಪ್ಪ ಆಗಿ ಗಟ್ಟಿ ಆಗಿದ್ದಿರ್ಬೋದು, ಮತ್ತದು ಬಿಸಿ ಕರಗಿ ತುಪ್ಪನೇ. ಆದರೆ ಬೆಣ್ಣೆ ಮೊದಲಿನ ಸ್ವರೂಪ ಏನಿತ್ತಲ್ಲ ಆ ಸ್ವರೂಪಕ್ಕೆ ಅದು ಹೋಗೋದಿಲ್ಲ. ಹಾಗೆ ಹೊನ್ನು ಕಬ್ಬುನವಾಗದು ಕ್ರೀ ಎಳಿದು. ಈ ಹೊನ್ನು ಒಂದು ಕವಿಸಮಯ. ಪರುಷ ಅನ್ನತಕ್ಕಂಥ ಒಂದು ಪರುಷ ಮಣ್ಣಿಗೆ ಯಾವುದೇ ಲೋಹವನ್ನು ಸೋಗಿಸಿದರೆ ಅದು ಬಂಗಾರ ಆಗ್ತದೆ ಅಂತ. ಬಂಗಾರ ಆದಮೇಲೆ ಅದು ಮತ್ತೆ ಕಬ್ಬಣ ಆಗೋದಲ್ಲ. ಯಾವುದೇ ಕಾರಣಕ್ಕೂ ಚಿನ್ನ ಕಬ್ಬಣ ಆಗಲ್ಲ. ಚಿನ್ನವೇ ಕಬ್ಬಣವೇ. ಹಾಗೆ ಅನುಭವ ಜೀವನಕ್ಕೆ ಬಂದಂತಹ ಶಿವಶರಣರು ಅವರು ಶಿವಶರಣರೇ ಹೊರತು ಇನ್ನೆಂದೂ ಕೂಡ ಜನನ ಮರಣ ಹುಟ್ಟಿಗೆ ಹೋಗುವುದಿಲ್ಲ. ಹೀಗೆ 3 ದೃಷ್ಟಾಂತಗಳನ್ನು ಕೊಡ್ತಾರೆ. ಇನ್ನೊಂದು 4ನೇದು, ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರೀ ಎಳಿದು. ಈಗ ಒಂದು ಕವಿಸಮಯ ಇದು ಕೂಡ. ಏನು ನವರತ್ನಗಳಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಮರಕತ, ಗೋಮೇಧಿಕ, ಗೋರೋಚನ ಇಂಥ ಅನೇಕ ನವರತ್ನಗಳೇನಿದ್ದಾವಲ್ಲ, ಈ ನವರತ್ನಗಳೇನಿದಾವಲ್ಲ ಅದರಲ್ಲಿ ಮುತ್ತು ಅನ್ನತಕ್ಕಂಥದ್ದೇನಿದೆಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಾತಿ ಹನಿ ಮಳೆ ಹನಿ ಬಿದ್ದಾಗ ಕಪ್ಪೆ ಚಿಪ್ಪಿಗೆ ಅದು ಮುತ್ತಾಗ್ತದೆ ಅಂತ ಒಂದು ಕವಿಸಮಯ. ಅದು ಸ್ಪಷ್ಟವಾಗಿ ಗೊತ್ತಿಲ್ಲ. ಮುತ್ತು ಹೇಗೆ ನಿರ್ಮಾಣ ಆಯಿತು ಅನ್ನೋದು ಗೊತ್ತಿಲ್ಲ. ಆದರೆ ಮುತ್ತು, ರತ್ನ, ವಜ್ರ, ವೈಡೂರ್ಯ ಇವೆಲ್ಲವೂ ಕೂಡ ಭೂಮಿಯ ಆಳದಲ್ಲಿ ಯಾವುದೋ ಒಂದು ಕಾಲಕ್ಕವು ಈ ಭೂಮಿಯಲ್ಲಿ ಲಾವಾರಸ, ಉಲ್ಕೆ, ಅಗ್ನಿ ಇವೆಲ್ಲ ಸ್ಫೋಟವಾಗಿ ಎಲ್ಲವನ್ನು ಸುಟ್ಟು ಕರಕಲಾಗಿ ಸುಟ್ಟು ಅವು ನವರತ್ನಗಳಾಗಿರ್ತವೆ. ಅವು ಮತ್ತೆ ಕಬ್ಬಣ, ಹಿತ್ತಾಳೆ, ಮಣ್ಣು ಆಗೋದಿಲ್ಲ. ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರೀ ಎಳಿದು. ಹಾಗೆ ಅರಿತ ಶರಣನಾದಂಥವರು ಮತ್ತೆಂದು ಮರೆತ ಮಾನವನಾಗುವುದಿಲ್ಲ. ಯಾಕಂತೇಳಿದರೆ ಶರಣನಾಗುವುದು ಅರಿವಿನ ಮೂಲಕ, ಜ್ಞಾನದ ಮೂಲಕ, ಭಕ್ತಿಯ ಮೂಲಕ. ಯಾರು ಜ್ಞಾನ ಮತ್ತು ಭಕ್ತಿಯನ್ನು ಪಡೆದುಕೊಂಡಿರ್ತಾನೆ ಅಂಥವನ್ನು ಎಂದೂ ಜ್ಞಾನವನ್ನು ಬಿಟ್ಟು ಅವರು ಯಾಕೆ ಅಜ್ಞಾನಕ್ಕೆ ಹೋಗೋದಿಲ್ಲ. ಜ್ಞಾನದಲ್ಲಿ ಇರುವ ಸುಖ ಅಜ್ಞಾನದಲ್ಲಿ ಇಲ್ಲ. ಅಜ್ಞಾನದಲ್ಲಿ ದುಃಖ ಇದೆ, ಜ್ಞಾನದಲ್ಲಿ ಆನಂದ ಇದೆ. ಭಕ್ತಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆನಂದವಿದೆ. ಅಜ್ಞಾನದಲ್ಲಿ ಮೂಢನಂಬಿಕೆಯಲ್ಲಿ ಘೋರವಾದ ದುಃಖವಿದೆ, ಕಣ್ಣೀರಿದೆ, ಜನನ ಮರಣಗಳಿದೆ. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ,
ಯಾರು ಮರೆತ ಮಾನವನಾಗಿದ್ದಂಥವನು ಅರಿತ ಶರಣನಾದ ಮೇಲೆ ಮರಳಿ ಕ್ರಿಯೆ ಎಳೆದು ಮರಳಿ ಮಾನವನಾಗನು. ಹೀಗೆ ಬಸವಣ್ಣನವರು ಈ 4 ದೃಷ್ಟಾಂತಗಳ ಮೂಲಕ ಯಾರು ಶಿವಶರಣರಾಗ್ತಾರೆ ಅವರಿನ್ನೆಂದೆಂದಿಗೂ ಅವರು ಶಿವಶರಣರೇ, ಅವರು ಶಿವಾನುಭಾವಿಗಳೇ, ಅವರಿಗೆ ಇನ್ನೆಂದೆಂದು ಜನನ ಮರಣ ಭವ ಹುಟ್ಟು ಸಾವುಗಳು ಇಲ್ಲ ಎನ್ನುವುದನ್ನು ಈ ವಚನದಲ್ಲಿ 4 ದೃಷ್ಟಾಂತಗಳ ಮೂಲಕ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಬಹಳ ಸುಂದರವಾದ ವಚನ. ವಿಜಯ TV 12 ಬಸವಣ್ಣನವರ ವಚನ ವ್ಯಾಖ್ಯಾನ 489. ಇಂಥದೇ ಒಂದು ವಚನ ಅಕ್ಕ ಮಹಾದೇವಿಯರಲ್ಲಿದೆ, ಅಲ್ಲಮ ಪ್ರಭುದೇವರಲ್ಲಿದೆ. ಆ ಅಕ್ಕ ಮಹಾದೇವರು ಅಲ್ಲಮ ಪ್ರಭುದೇವರ ವಚನಗಳ ನೇರ ಪ್ರಭಾವ ಈ ವಚನದಲ್ಲಿ ಇದೆ. ಅಕ್ಕ ಮಹಾದೇವಿ ಆ ವಚನವನ್ನು ಇಲ್ಲಿ ಉದಾಹರಣೆಯಾಗಿ ನಾನು ಕೊಡಬೇಕಂತ ಅನಿಸುತ್ತೆ, ಆದರೆ ತುಂಬ ಅದು ದೀರ್ಘವಾಗುವುದರಿಂದ ಅಕ್ಕ ಮಹಾದೇವರ ವಚನ ಮತ್ತು ಬಸವಣ್ಣ ಪ್ರಭುದೇವರ ವಚನ ಹೇಗೆ ಬಸವಣ್ಣನವ್ರ ವಚನದ ಮೇಲೆ ಪ್ರಭಾವವಾಗಿದೆ ಎನ್ನುವುದನ್ನು ಉದಾಹರಣೆ ಕೊಟ್ಟು ವಿವರಿಸಲಿಕ್ಕೆ ಹೊರಟ್ರೆ ಅದು ತುಂಬ ದೀರ್ಘವಾದ ಆ ವಚನ ಈ ವಚನ ಒಂದೊಂದು ಹೇಳ್ಕೊಂಡು ಸುಮಾರು 30-40 ನಿಮಿಷದವರೆಗೆ ಹೋಗ್ತದೆ. ಆದರೆ ಇವೆಲ್ಲವನ್ನೂ ಕೂಡ ನಾನು ಪುಸ್ತಕ ರೂಪದಲ್ಲಿ ಆಹಾರ ರೂಪದಲ್ಲಿ ಬರೆದಿದ್ದೇನೆ. ಮುಂದೆ ಇನ್ನೊಮ್ಮೆ ಯಾವಾಗಾದರೂ ಕೂಡ ಸಂದರ್ಭ ಬಂದರೆ ವಿಡಿಯೋ ಮೂಲಕ ಕೂಡ ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವರ ವಚನಗಳನ್ನು ಉದಾಹರಿಸಿ ಬಸವಣ್ಣನವ್ರ ವಚನ ಹೇಗೆ ಆ 2 ವಚನಗಳಿಂದ ಪ್ರಭಾವಿತವಾಗಿದೆ ಎನ್ನುವುದನ್ನು ಆಧಾರ ಸಮೇತವಾಗಿ ವಿವರಿಸ್ತೀನಿ. ವಿಜಯ TV 12 489 ಬಸವಣ್ಣನವರ ವಚನ ವ್ಯಾಖ್ಯಾನ.